ಇನ್ನು ಮಧ್ಯಪ್ರಾಚ್ಯದಲ್ಲಿ 8ನೇ ದಿನಕ್ಕೆ ಕಾಲಿಟ್ಟ ಯುದ್ಧ, ರಷ್ಯಾ ತೈಲ ಖರೀದಿಗೆ ಅನುಮತಿ ನೀಡಿರುವ ಅಮೆರಿಕದ ಹೇಳಿಕೆಗೆ ಭಾರತದ ತಿರುಗೇಟು. ಮಧ್ಯಪ್ರಾಚ್ಯದಲ್ಲಿ 8ನೇ ದಿನಕ್ಕೆ ಕಾಲಿಟ್ಟಿದೆ ಯುದ್ಧ ನಿಲ್ಲೋ ಸ್ಥಿತಿಲಿಲ್ಲ. ರಷ್ಯಾ ತೈಲ ಖರೀದಿಗೆ ಅನುಮತಿ ನೀಡಿರುವ ಅಮೆರಿಕದ ಹೇಳಿಕೆಗೆ ಭಾರತದ ತಿರುಗೇಟು. ನಮಗೆ ಯಾರ ಅಪ್ಪಣೆಯೂ ಬೇಕಿಲ್ಲ. ನೋಡಿ, ಇದು ಭಾರತ. ನಮಗೆ ಇನ್ನೊಬ್ಬರು ಮಧ್ಯಪ್ರವೇಶದ ಅವಶ್ಯಕತೆನೇ ಇಲ್ಲ. ರಷ್ಯಾ ತೈಲ ಖರೀದಿಗೆ ಅಮೆರಿಕ ವಿನಾಯಿತಿ ಬಗ್ಗೆ ಖಡಕ್ ಮಾತು. ಯಾರ ಅನುಮತಿ ಮೇಲೂ ನಾವು ಅವಲಂಬಿತವಾಗಿಲ್ಲ, ನಾವು ಸ್ವತಂತ್ರರಾಗಿದ್ದೀವ್ರಿ. ಜಗತ್ತಿನ ಅತಿದೊಡ್ಡ 3ನೇ ದೇಶ ಆಗಿ ಹೊರಹೊಮ್ಮೋದಕ್ಕೆಲ್ಲ ಸಿದ್ಧತೆಗಳಾಗ್ತಿದೆ. ರಷ್ಯಾ ತೈಲ ಖರೀದಿಗೆ ಟ್ರಂಪ್ ಸಮ್ಮತಿ ಬಗ್ಗೆ ಮೋದಿ ರಿಯಾಕ್ಟ್ ಮಾಡಿದ್ದಾರೆ. ತೈಲ ಖರೀದಿಗೆ 30 ದಿನ ಕಾಲಾವಕಾಶ ನೀಡಲಾಗಿದೆ ಎಂದ ಅಮೆರಿಕ ಹೇಳಿಕೆಗೆ ತಿರುಗೇಟು ನೀಡಿದ ಮೋದಿ ಸರ್ಕಾರ. ಅತ್ಯಂತ ಸ್ಪರ್ಧಾತ್ಮಕ ದರದಲ್ಲಿ ಭಾರತದಿಂದ ತೈಲ ಖರೀದಿ. ಭಾರತದ ಇಂಧನ ಪೂರೈಕೆ ಸುರಕ್ಷಿತ ಮತ್ತು ಸ್ಥಿರವಾಗಿದೆ. ಎಲ್ಲಿ ಲಭ್ಯವಿದೆಯೋ ಅಲ್ಲಿಂದ ತೈಲ ಖರೀದಿಸುತ್ತೇವೆ. ಈ ಅಮೆರಿಕದ ಮುದ್ದಿನ ಮಾತು ಕೇಳ್ಕೊಂಡ್ರೆ ತಾಯಿಗೆ ಮಗ ಇಲ್ದಂಗಾಗುತ್ತೆ, ಹೆಂಡತಿ ಗಂಡ ಇಲ್ದಂಗೆ ಮುಂಡೆ ಆಗ್ಬಿಡ್ತಾಳೆ. ಇದು ಅಮೆರಿಕದ ಅಧ್ಯಕ್ಷ ಟ್ರಂಪಿನ ಕಥೆ. ಆತನ ಮಾತು ಕೇಳಿ ರಷ್ಯಾದ ಸಂಬಂಧವನ್ನು ಕಳೆದುಕೊಂಡಿದ್ದ ಭಾರತ, ಆತನ ಮಾತು ಕೇಳಿ ಇರಾನ್ನ ಸಂಬಂಧವನ್ನು ಕಡಿತಗೊಳಿಸಿಕೊಂಡಿದ್ದ ಭಾರತ, ವೆನೆಜುವೆಲಾ ಎನ್ನುವಂತಹ ಸಣ್ಣ ದೇಶದ ತೈಲ ನಿಕ್ಷೇಪದ ಮೇಲೆ ಕಣ್ಣಿಟ್ಟು ಕೂತಿದ್ದ ಇದೇ ಡೊನಾಲ್ಡ್ ಟ್ರಂಪು ಅಲ್ಲಿನ ಅಧ್ಯಕ್ಷನನ್ನ ಸಂಜೆ ಆಗ್ತಾ ಇದ್ದ ಹಾಗೆ ಬೆಡ್ರೂಮಿಗೆ ನುಗ್ಗಿ ಒತ್ಕೊಂಡು ಹೋದ. ಜನ ಕಂಗಾಲ್, ಎಲ್ಲೋಗೋರು ನಮ್ಮ ಅಧ್ಯಕ್ಷ ಅಂತ. ಆಮೇಲೆ ಒಂದು ಸಣ್ಣ ಟ್ವೀಟ್ ಮಾಡೋ, ನಿಮ್ಮ ಅಧ್ಯಕ್ಷ ಇಲ್ಲಿದ್ದಾನೆ ಅಂತ. ಈ ತರಹದ್ದೊಬ್ಬ ಹುಚ್ಚು ದೊರೆ ರಷ್ಯಾ ಈಗ ಮತ್ತೆ ಭಾರತಕ್ಕೆ ಒಂದು ಆಫರ್ ಕೊಟ್ಟಿದೆ. ನೀವು ಬೇಕಾದರೆ ತೈಲ ಖರೀದಿ ಮಾಡ್ಕೊಳ್ಳಿ, ರೇಟ್ನಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತವೆ. ಭಾರತ ಅದಕ್ಕೆ ಒಪ್ಪಿಕೊಂಡು ತೈಲ ಖರೀದಿಗೆ ಮುಂದಾಗಿದೆ. ಈ ಸಂದರ್ಭದಲ್ಲೂ ನಂದೆಲ್ಲಿಡ್ಲಿ ಅಂತ ಅಮೆರಿಕ, ಅದಕ್ಕೆ ಭಾರತ ಖಡಕ್ ತಿರುಗೇಟು. ನಮಗೆ ನೋಡಿ, ನಮ್ಮ ಮನೆಯಲ್ಲಿ ಆರ್ಥಿಕ ಲೆಕ್ಕಾಚಾರ ನಾವು ಮಾಡ್ಕೋತೀವಿ. ನಮ್ಮ ದೇಶದ ಸಾಮಾಜಿಕ ಲೆಕ್ಕಾಚಾರ ಇದಕ್ಕೊಬ್ಬ ಪ್ರಧಾನಿ ಇದ್ದಾರೆ, ಮಾಡ್ಕೋತೀವಿ. ಇಲ್ಲಿ ಏನೇನು ನಡಿಬೇಕು, ಏನೇನು ನಡಿಬಾರ್ದು ತೀರ್ಮಾನ ಮಾಡಬೇಕಾಗಿರೋದು ನಾವಲ್ವಾ? ನೋಡ್ರಿ, ಬಾಲ ಕುದುರೆನ ಅಲ್ಲಾಡಿಸ್ಬೇಕು, ಕುದುರೆ ಬಾಲನಲ್ಲ. ಹಂಗಾಯ್ತು ಟ್ರಂಪ್. ನಾವು ಕುದುರೆ ಬಾಲನಲ್ಲಾಡಿಸ್ತಾ ಇದೆ, ಮಧ್ಯದಲ್ಲಿ ನಿಂದೇನು? ಪ್ರತಿ ವಿಚಾರದಲ್ಲೂ ಮಧ್ಯಪ್ರವೇಶ ಮಾಡಿ ಭಾರತದ ಅಭಿವೃದ್ಧಿಯನ್ನು ಬಯಸದ ಡೊನಾಲ್ಡ್ ಟ್ರಂಪ್, ಆತನ ಒಂದಷ್ಟು ರಿಯಾಕ್ಷನ್ ವೈರಲ್ ಆಗಿತ್ತು. ಭಾರತ ರಷ್ಯಾ ಜೊತೆ ತೈಲವನ್ನು ಖರೀದಿ ಮಾಡಿಕೊಳ್ಳೋದಿಲ್ಲ, ನಾವು ಅವ್ರಿಗೆ ಹೇಳಿದ್ದೀವಿ, ನಮ್ಮ ಮಾತೇ ಕೇಳಬೇಕು. ಭಾರತ ಗುಲಾಮಗಿರಿಗೆ ಬಿದ್ದವರಾಗಿ ಮಾತನಾಡಿದ್ದ, ನಮ್ಮನ್ನು ಅತ್ಯಂತ ತಾತ್ಸಾರವಾಗಿ ಕಂಡಿದ್ದ ಡೊನಾಲ್ಡ್ ಟ್ರಂಪ್. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದೇಶಾಂಗ ಸಚಿವರು ಕೂಡ ಅದಕ್ಕೆ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ನಮಗೆ 3ನೇ ವ್ಯಕ್ತಿಯ ಮಧ್ಯಪ್ರವೇಶದ ಅವಶ್ಯಕತೆಯೂ ಇಲ್ಲ, ನಾವು 3ನೇ ವ್ಯಕ್ತಿಯ ಜೊತೆ ಸಲಹೆನೂ ಕೇಳ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಉನ್ನತ ಪಳಗಿದ ಆರ್ಥಿಕ ತಜ್ಞರು, ಸಲಹೆಗಾರರೆಲ್ಲ ಇದ್ದಾರೆ. ಇಂಟರ್ನ್ಯಾಷನಲ್ ಸಲಹೆಗಾರರು ನಮ್ಮ ಭಾರತದಲ್ಲೂ ಇದ್ದಾರೆ. ನಾವು ಅವ್ರ ಜೊತೆ ಸಲಹೆ ಕೇಳ್ಕೊಂಡು ನಾವು ಏನೇನು ವ್ಯಾಪಾರ ಮಾಡ್ತೀವೋ ಅದನ್ನೆಲ್ಲವೂ ಕೂಡ ಸಮರ್ಥವಾಗಿ ಮಾಡ್ತೀವಿ, ಜೊತೆಗೆ ಪ್ರಬುದ್ಧವಾಗಿ ಮಾಡ್ತೀವಿ. ನಮಗೆ ಅಮೆರಿಕಾದಂತಹ ದೇಶದ ಪುಕ್ಕಟೆ ಬಿಟ್ಟಿ ಸಲಹೆಗಳು ಬೇಡ ಅಂಥೇಳಿ ಭಾರತ ಕಡ್ಡಿ ಮುರಿದ ಹಾಗೆ ತಿರುಗೇಟನ್ನು ನೀಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.